Hello my dear students, so my name is Avinash, working as a mathematics lecturer, KPS PU College, Arsikere. So your class 10th exam already got over, so lot of you must be wondering, so how to prepare for 11th maths. So don't worry, so we are always with you, so do subscribe our channel and watch the videos regularly and share to your friends. So in our last session we already discussed bridge course videos, right? So you may know some basic concept in that videos. So today I will discuss actual concept of your first PU syllabus. So in that first topic sets, so before that I want to discuss blueprint of your entire syllabus. So first PU ಅಲ್ಲಿ ಸೊ ನಿಮಗೆ ಗೊತ್ತಿದೆ ಎಷ್ಟು ಚಾಪ್ಟರ್ಸ್ ಇರುತ್ತೆ, ಸೊ ಯಾವ ಚಾಪ್ಟರ್ಸಿಂದ ಎಷ್ಟು ಮಾರ್ಕ್ಸ್ಗೆ ನಿಮಗೆ ಫೈನಲ್ ಎಕ್ಸಾಮ್ಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಸ್ಲೈಡ್. ಸೊ ಸಿ ಹಿಯರ್ blueprint of your entire syllabus. So how many chapters are there? Total 16 chapters. In that first one sets, second one relation and function, third one trigonometric function, principle of mathematical induction, complex number and quadratic equation, linear inequalities, permutation and combination, binomial theorem, sequence and series, straight lines, conic section, introduction to 3D geometry, limits and derivatives, mathematical reasoning, statistics, probability. So total 16 chapters. So ಹಾಗಾದರೆ ಫಸ್ಟ್ ಪಿ ಯು ಎಕ್ಸಾಮಲ್ಲಿ ಪ್ಯಾಟರ್ನ್ ಹೇಗಿರುತ್ತೆ? ಸೊ ನಿಮಗೆ 10th ಎಕ್ಸಾಮ್ಗೂ ಫಸ್ಟ್ ಪಿ ಯು ಎಕ್ಸಾಮ್ಗೂ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೊ ಫಸ್ಟ್ ಪಿ ಯು ನಿಮಗೆ 1 ಮಾರ್ಕ್ಸ್ 10 ಕ್ವೆಶನ್ಸ್ ಇರುತ್ತೆ. ಸೊ ಟೂ ಮಾರ್ಕ್ಸ್ 10 ಕ್ವೆಶನ್ಸ್ ಅಟೆಂಡ್ ಮಾಡಬೇಕು. ಇದೇ ರೀತಿ 3 ಮಾರ್ಕ್ಸ್ 10 ಕ್ವೆಶನ್ ಅಟೆಂಡ್ ಮಾಡಬೇಕು, 5 ಮಾರ್ಕ್ಸ್ 6 ಕ್ವೆಶನ್. ಸೊ ಲಾಸ್ಟ್ ಮೈನಲ್ಲಿ ನೀವು 10 ಮಾರ್ಕ್ಸ್ 1 ಕ್ವೆಶನ್ ಅಟೆಂಡ್ ಮಾಡಬೇಕು. ಸೊ ಅದು ಹೇಗೆ ಪಾರ್ಟಿಷನ್ ಆಗಿರುತ್ತೆ ಅಂದರೆ 6+4 ಗೊತ್ತಾಗ್ತಿದೆಯಾ? ಸೊ ಸಿ ಹಿಯರ್ ಸೆಟ್ಸ್. ಸೊ ಸೆಟ್ಸ್ ಇಂದ ನೋಡಿ, ಸೊ ನೋಡಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇದೆ ನೋಡಿ. ಪಾರ್ಟ್ ಎ ಅಂದರೆ 1 ಮಾರ್ಕ್ಸ್, ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವೆಶನ್, ಪಾರ್ಟ್ ಸಿ 3 ಮಾರ್ಕ್ಸ್, ಪಾರ್ಟ್ ಡಿ 5 ಮಾರ್ಕ್ಸ್, ಪಾರ್ಟ್ ಇ 10 ಮಾರ್ಕ್ಸ್. ಸೊ 6+4. ಸೊ ಇಲ್ಲಿ ನಿಮಗೆ 4 ಮಾರ್ಕ್ಸ್ ಕ್ವೆಶನ್ಸ್ ಇರೋದಿಲ್ಲ ಪಿ ಯು ಅಲ್ಲಿ, ಗೊತ್ತಾಗ್ತಿದೆ ಅಲ್ವಾ? ಸೊ ಸೆಟ್ ಚಾಪ್ನ ಅಬ್ಸರ್ವ್ ಮಾಡಿದರೆ ನೀವು ಪಾರ್ಟ್ ಎ ಇಂದ 1 ಕ್ವೆಶನ್ ಬರುತ್ತೆ, ಪಾರ್ಟ್ ಬಿ ಇಂದ 2 ಕ್ವೆಶನ್, ಪಾರ್ಟ್ ಸಿ 3 ಕ್ವೆಶನ್, ಪಾರ್ಟ್ ಡಿ 5 ಕ್ವೆಶನ್, ಪಾರ್ಟ್ ಇ 6+4 ಗೊತ್ತಾಗ್ತಿದೆಯಾ? ಸೊ ಅದೇ ರೀತಿ ರಿಲೇಷನ್ ಆ್ಯಂಡ್ ಫಂಕ್ಷನ್. ಸೊ ರಿಲೇಷನ್ ಆ್ಯಂಡ್ ಫಂಕ್ಷನ್ ತೊಗೊಂಡ್ರೆ ನೀವು ಪಾರ್ಟ್ ಎ ಇಂದ 1 ಕ್ವೆಶನ್, ಪಾರ್ಟ್ ಬಿ ಇಂದ 2 ಕ್ವೆಶನ್, ಪಾರ್ಟ್ ಸಿ ಇಂದ 1 ಕ್ವೆಶನ್. ಸೊ ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ ರಿಲೇಷನ್ ಆ್ಯಂಡ್ ಫಂಕ್ಷನ್ 11 ಮಾರ್ಕ್ಸ್. ಅದೇ ರೀತಿ ಸೆಟ್ಸಲ್ಲಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ನಿಮಗೆ? 8 ಮಾರ್ಕ್ಸಿಗೆ ಬರುತ್ತೆ. ಸೊ ಇದೇ ರೀತಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ಟ್ರಿಗ್ನೋಮೆಟ್ರಿ ನೀವು 10th ಅಲ್ಲಿ ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ, ಅಲ್ಲಿ ನೀವು ಜಸ್ಟು ಬೇಸಿಕ್ನ ಸ್ಟಡಿ ಮಾಡ್ತೀರಾ. ಇಲ್ಲಿ ನೀವು ಸೊ ಟ್ರಿಗ್ನೋಮೆಟ್ರಿನ ನೀವು ನೀಟಾಗಿ ಸ್ಟಡಿ ಮಾಡ್ತೀರಾ ಫಸ್ಟ್ ಪಿ ಯು ಅಲ್ಲಿ. ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಸೊ ಇಲ್ಲಿ 1 ಮಾರ್ಕ್ಸ್ 1 ಕ್ವೆಶನ್, 2 ಮಾರ್ಕ್ಸ್ 2 ಕ್ವೆಶನ್, ಸೊ 3 ಮಾರ್ಕ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, 1 ಮಾರ್ಕ್ಸ್ 1 ಕ್ವೆಶನ್, 2 ಮಾರ್ಕ್ಸ್ 2, 3 ಮಾರ್ಕ್ಸ್ 1, 5 ಮಾರ್ಕ್ಸ್ 1 ಕ್ವೆಶನ್. ಸೊ ಲಾಸ್ಟ್ ಮೈನ್. ಸೊ ಪಾರ್ಟ್ ಎಲ್ಲಿ 6+4 ನಾನು ಆಲ್ರೆಡಿ ಹೇಳಿದ್ದೀನಿ, 6+4 ಅಂದರೆ 10 ಮಾರ್ಕ್ಸ್. ಸೊ ಅದರಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಿಮಗೆ 6 ಮಾರ್ಕ್ಸಿಗೆ 1 ಕ್ವೆಶನ್ ಬರುತ್ತೆ. ಓಕೆ, ಸೊ ಫೋರ್ತ್ ಚಾಪ್ಟರ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್. ಸೊ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಬರೋದು ಒಂದೇ 1 ಕ್ವೆಶನ್, ಅದು 5 ಮಾರ್ಕ್ಸಿಗೆ ಬರುತ್ತೆ. ಗೊತ್ತಾಗ್ತಿದೆಯಾ? 5 ಮಾರ್ಕ್ಸ್ 1 ಕ್ವೆಶನ್. ಸೊ ಪಾರ್ಟ್ ಡಿ 1 ಕ್ವೆಶನ್. ಸೊ ನೆಕ್ಸ್ಟ್ ಒನ್ ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಪಾರ್ಟ್ ಎ 1 ಕ್ವೆಶನ್, ಪಾರ್ಟ್ ಬಿ 1, ಪಾರ್ಟ್ ಸಿ 2. ಸೊ ಪಾರ್ಟ್ ಇ ಅಲ್ಲಿ ಯಾವುದೇ ಕ್ವೆಶನ್ ಇಲ್ಲ, ಟೋಟಲ್ 9 ಮಾರ್ಕ್ಸ್. ಸೊ ಇದೇ ರೀತಿ ನಿಮಗೆ ಎಲ್ಲ ಚಾಪ್ಟರ್ಸು ಕೂಡ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಇದೆ. ಸೊ ಒನ್ ಟೈಮ್ ನೀಟಾಗಿ ನೀವೇ ನೋಡ್ಕೊಳ್ಳಿ. ಸೊ ಟೋಟಲ್ ಹಾಗಾದರೆ ಎಷ್ಟು ಮಾರ್ಕ್ಸಿಗೆ ಪೇಪರ್ ಇರುತ್ತೆ? ಸೊ ಟೋಟಲ್ ನಿಮಗೆ ಪೇಪರ್ 150 ಮಾರ್ಕ್ಸಿಗೆ ಇರುತ್ತೆ. ಇನ್ ದಟ್ ಸೊ ಯು ಹ್ಯಾವ್ ಟು ಅಟೆಂಡ್ 100 ಮಾರ್ಕ್ಸ್. ಸೊ 150 ಮಾರ್ಕ್ಸಿಗೆ ಇರುತ್ತೆ, ಬಟ್ ನೀವು 100 ಮಾರ್ಕ್ಸ್ಗೆ ಅಟೆಂಡ್ ಮಾಡಬೇಕು. ಸೊ ಇದು ಫಸ್ಟ್ ಪಿ ಯು ಬ್ಲೂ ಪ್ರಿಂಟ್. ಗೊತ್ತಾಗ್ತಿದೆಯಾ? ಸೊ ಟೋಟಲ್ 16 ಚಾಪ್ಟರ್ಸ್. ಓಕೆ, ಪಿ ಯು ಸಿಲೆಬಸ್ ಬಗ್ಗೆ ಗೊತ್ತಾಯಿತು. ಸೊ ಹಾಗಾದರೆ ಇಫ್ ಇನ್ ಕೇಸ್ JEE ಮೇನ್ಸಲ್ಲಿ ಯಾವ ಟಾಪಿಕ್ಕಿಂದ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ಸ್ಲೈಡ್. ಸೊ ವೆಯ್ಟೇಜ್ ಆಫ್ JEE ಮೇನ್ಸ್.
ಸೊ JEE ಮೈನ್ಸ್ ಅಂದರೆ ಗೊತ್ತಿದೆ ನಿಮಗೆ, ಜಸ್ಟು PU ಕಾನ್ಸೆಪ್ಟ್ ಓದಿದರೆ ನೀವು JEE ಮೈನ್ಸ್ನ ಏನು ಕ್ಲಿಯರ್ ಮಾಡೋಕ್ಕಾಗೋದಿಲ್ಲ. ಸೊ ಜಸ್ಟ್ PU ಮೀನ್ಸ್ NCERT ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಆಗೋದಿಲ್ಲ. ಸೊ ಹಾಗಾದರೆ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಪರ್ಸೆಂಟೇಜ್ ಬರುತ್ತೆ ಅನ್ನೋದನ್ನು ನಾವು ನೋಡಿ. ಸೊ ಚಾಪ್ಟರ್ ವೈಸ್ JEE ಮೈನ್ಸ್ ಎಕ್ಸಾಮ್ಸ್ಗೆ ಎಷ್ಟು ಪರ್ಸೆಂಟ್ ಬರುತ್ತೆ ಅಂತ ಹೇಳಿ ನಾವೀಗ ಸ್ಟಡಿ ಮಾಡೋಣ. ಇನ್ ದಟ್ ಫಸ್ಟ್ ಟಾಪಿಕ್, ಸೊ ಸೆಟ್ಸ್ ಆ್ಯಂಡ್ ರಿಲೇಷನ್ 1%, ಕ್ವಾಡ್ರಾಟಿಕ್ ಇಕ್ವೇಷನ್ 4%, ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ 6%, ಟ್ರಿಗ್ನೋಮೆಟ್ರಿ 6%, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಸೊ ಸೆಕೆಂಡ್ PU ಕಾನ್ಸೆಪ್ಟ್ 18%, ಇಂಟೆಗ್ರಲ್ ಕ್ಯಾಲ್ಕುಲಸ್ 13%, ಕೋಆರ್ಡಿನೇಷನ್ ಜಿಯೋಮೆಟ್ರಿ 14%, ವೆಕ್ಟರ್ಸ್ ಆ್ಯಂಡ್ 3D 10%, permutation and combination 3%, statistics and probability 15%, matrices and determinants again second PU topic 7%, mathematical reasoning 3%. So ಇದು ನಿಮಗೆ basic information. So next I will discuss actual topic, that is nothing but sets. So before going to know the definition of sets, so we know some basic ಕಾನ್ಸೆಪ್ಟ್. ಸೊ ಹಾಗಾದರೆ ಸೆಟ್ಸ್ನ ನಾವು ಡೈಲಿ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ, ಸೊ ಸೆಟ್ಸ್ ಅಂದರೆ ಡೆಫಿನೇಷನ್ ಏನು ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಓಕೆ, ನೆಕ್ಸ್ಟ್ ಸ್ಲೈಡ್. ಸೊ ನೇಮ್ ದಿ ಟೀಮ್ ಫಾರ್ IPL 2020. ಸೊ ಸರ್ ನೀವು ಸೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರಿ, ಬಟ್ IPL ಬಗ್ಗೆ ಹೇಳ್ತಾ ಇದ್ದೀರಾ. ಸೊ ಹಾಗಾದರೆ IPL ಮತ್ತು ಸೆಟ್ಸ್ಗೆ ಏನಾದ್ರು ರಿಲೇಷನ್ ಇದೆಯಾ, ಸೊ ಏನಾದರೂ ಲಿಂಕ್ ಇದೆಯಾ? ಸೊ ನೋಡಿ, ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ನೇಮ್ ದ ಟೀಮ್ ಫಾರ್ IPL 2020. ಇಫ್ ಐ ಆಸ್ಕ್ ಒನ್ ಸ್ಟೂಡೆಂಟ್, ದೇ ಮೇ ಸೇ ದ ಟೋಟಲ್ 9 ಟೀಮ್ಸ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಯಾವ್ಯಾವ ಟೀಮ್ಸ್ ಇದೆ ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಬೆಂಗಳೂರು ಇದೆ, ಮುಂಬೈ ಇಂಡಿಯನ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್, ಇದೇ ರೀತಿ ತುಂಬ ಟೀಮ್ಸ್ ಇದೆ. ಸೊ ಟೋಟಲ್ ನಿಮಗೆ IPL ಅಲ್ಲಿ 8 ಟೀಮ್ಸ್ ಇದೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಸೊ ಸಿ ಹಿಯರ್, ಮುಂಬೈ ಇಂಡಿಯನ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್, ರಾಜಸ್ಥಾನ್ ರಾಯಲ್ಸ್, ಕಿಂಗ್ಸ್ 11 ಪಂಜಾಬ್, ಡೆಲ್ಲಿ ಕ್ಯಾಪಿಟಲ್ಸ್, ಸೊ ಸನ್ರೈಸರ್ಸ್, ರೈಟ್. ಸೊ ಹಾಗಾದರೆ ಟೋಟಲ್ ಎಷ್ಟು ಟೀಮ್ ಇದೆ? ಟೋಟಲ್ 8 ಟೀಮ್ ಇದೆ ಅಂತ ಹೇಳ್ಬೋದು. ಸೊ ಫಸ್ಟ್ ಕ್ವೆಶನ್ ಏನಿದೆ, ನೇಮ್ ದಿ ಟೀಮ್ ಫಾರ್ IPL 2020. ಸೊ ನೀವು ಯಾರನ್ನೇ ಕೇಳಿದ್ರು ಕೂಡ ಯುನೀಕ್ ಆನ್ಸರ್, ಟೋಟಲ್ ಟೀಮ್ಸ್ 8, ಟೋಟಲ್ ನಂಬರ್ ಆಫ್ ಟೀಮ್ಸ್ 8. ಅದೇ ರೀತಿ ಇಫ್ ಇನ್ ಕೇಸ್ ನೆಕ್ಸ್ಟ್ question, name of your favorite team. So if I ask one student, they may say that Bangalore is my favorite team. If I ask another student, they may say that Mumbai Indians is favorite team. So ಈ ರೀತಿ ನಾನು ಡಿಫ್ರೆಂಟ್ ಪರ್ಸನ್ಗೆ ಕೇಳ್ತಾ ಹೋದರೆ ಏನು ಬರುತ್ತೆ, ಡಿಫ್ರೆಂಟ್ ಆನ್ಸರ್ಸ್ ಬರ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಸೊ ನೇಮ್ ದಿ ಸಬ್ಜೆಕ್ಟ್ ಇನ್ JEE ಎಕ್ಸಾಮ್. ಸೊ ಹಾಗಾದರೆ JEE ಎಕ್ಸಾಮ್ ಬರೀಬೇಕು ಅಂದರೆ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ? ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಫಸ್ಟ್ ಸಬ್ಜೆಕ್ಟ್ ಯಾವುದಿರುತ್ತೆ? ಸೊ ಫಿಸಿಕ್ಸ್. ಸೊ ಸೆಕೆಂಡ್ ಒನ್, ಸೊ ಕೆಮಿಸ್ಟ್ರಿ. ಸೊ ಥರ್ಡ್ ಒನ್, ಸೊ ಮ್ಯಾಥಮೆಟಿಕ್ಸ್. ಓಕೆ, ನೆಕ್ಸ್ಟ್ ಸ್ಲೈಡ್. ಸೊ ನೇಮ್ ದಿ ಸಬ್ಜೆಕ್ಟ್ ಇನ್ JEE ಎಕ್ಸಾಮ್ಸ್. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಎಂಟೈರ್ ವರ್ಲ್ಡಲ್ಲಿರೋ ಯಾರ ಹತ್ರ ಕೇಳಿದ್ರು ಅವ್ರು ಹೇಳೋದೇನು? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ದಟ್ ಈಸ್ ಯೂನಿಕ್. ಸೊ ಈ ಸಬ್ಜೆಕ್ಟ್ ಬಿಟ್ಟು ನೀವು ಬೇರೆ ಸಬ್ಜೆಕ್ಟ್ ಹೇಳೋಕ್ಕೆ ಚಾನ್ಸೇ ಇಲ್ಲ. ಅದೇ ನೆಕ್ಸ್ಟ್ ಕ್ವೆಶನ್ ಕೇಳಿದರೆ, ಟಫೆಸ್ಟ್ ಸಬ್ಜೆಕ್ಟ್ ಯು ಫೌಂಡ್. ಸೊ ಹಾಗಾದರೆ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಇಫ್ ಐ ಆಸ್ಕ್ ಒನ್ ಸ್ಟೂಡೆಂಟ್, ದೇ ಮೇ ಸೇ ದಟ್ ಫಿಸಿಕ್ಸ್ ಇಸ್ ಮೈ ಟಫೆಸ್ಟ್ ಸಬ್ಜೆಕ್ಟ್. ಇಫ್ ಐ ಆಸ್ಕ್ ಅನದರ್ ಸ್ಟೂಡೆಂಟ್, ದೇ ಮೇ ಸೇ ದಟ್ ಕೆಮಿಸ್ಟ್ರಿ ಇಸ್ ಮೈ ಟಫೆಸ್ಟ್ ಸಬ್ಜೆಕ್ಟ್. ಅಂದರೆ ನಿಮಗೆ ಏನಾಗ್ತಿದೆ, ಇಲ್ಲಿ ಯೂನಿಕ್ ಆನ್ಸರ್ ಸಿಗ್ತಾ ಇಲ್ಲ. ಬಟ್ ಇಲ್ಲೇನು ಸಿಗುತ್ತೆ ನಿಮಗೆ? ಕಲೆಕ್ಷನ್ ಸಿಗುತ್ತೆ, ಯೂನಿಕ್ ಆನ್ಸರ್ ಸಿಗೋದಿಲ್ಲ. ಓಕೆ, ಪ್ರೀವಿಯಸ್ ಸ್ಲೈಡ್. ಓಕೆ, ನೇಮ್ ದಿ ಟೀಮ್ ಫಾರ್ IPL. ಸೊ ತಕ್ಷಣ ನಿಮಗೆ ಗೊತ್ತಾಯಿತು ಟೋಟಲ್ ಎಷ್ಟು ಟೀಮ್ ಇರುತ್ತೆ? 8 ಟೀಮ್ ಇರುತ್ತೆ. ಸೊ ದಿಸ್ ಈಸ್ ಯೂನಿಕ್ ಆನ್ಸರ್. ಸೊ ಇಫ್ ಐ ಆಸ್ಕ್ ನೇಮ್ ಆಫ್ ಯುವರ್ ಫೇವ್ರೆಟ್ ಟೀಮ್ ಅಂತ ಕೇಳಿದ್ರೆ ಏನು ಆನ್ಸರ್ ಸಿಗುತ್ತೆ ನಿಮಗೆ? ಯೂನಿಕ್ ಆನ್ಸರ್ ಸಿಗೋದಿಲ್ಲ. ಸೊ ಹಾಗಾದರೆ ಸೆಟ್ಸ್ ಅಂದರೆ ಏನು? ಸೊ ಇಟ್ ಈಸ್ ಎ ಯೂನಿಕ್ ಆರ್ ಕಲೆಕ್ಷನ್, ವೆಲ್ ಡಿಫೈನ್ಡ್. ಸೆಟ್ಸ್ ಈಸ್ ನಥಿಂಗ್ ಬಟ್
ವೆಲ್ ಡಿಫೈನ್ಡ್ ಆಗಿರಬೇಕು, ಯೂನಿಕ್ ಆಗಿರಬೇಕು. ಅದನ್ನು ನಾವೇನಂತ ಹೇಳ್ತೀವಿ, ಸೆಟ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಸೆಕೆಂಡ್ ಕ್ವಶನ್ ಏನಿದೆ, ನೇಮ್ ಆಫ್ ಯುವರ್ ಫೇವ್ರೇಟ್ ಟೀಮ್. ಸೊ ನಿಮಗೆ ಫೇವ್ರೇಟ್ ಟೀಮ್ ಆಲ್ರೆಡಿ ಹೇಳಿದೆ. ಸೊ ಒಬ್ಬರು ಏನು ಹೇಳ್ಬೋದು, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು, ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತ ಹೇಳ್ಬೋದು. ಈ ರೀತಿ ಡಿಫ್ರೆಂಟ್ ಆನ್ಸರ್ ಸಿಗುತ್ತೆ. ಅದನ್ನು ನಾವೇನಂತ ಹೇಳ್ಬೋದು, ಕಲೆಕ್ಷನ್. ದಟ್ ಈಸ್ ನಥಿಂಗ್ ಬಟ್ ಕಲೆಕ್ಷನ್. ಯೂನಿಕ್ ಆನ್ಸರ್ ಸಿಗ್ತಾ ಇಲ್ಲ, ಜಸ್ಟ್ ಕಲೆಕ್ಷನ್ ಅಷ್ಟೇ. ಅದೇ ರೀತಿ ನೆಕ್ಸ್ಟ್ ಸ್ಲೈಡ್. ಸೊ ನೇಮ್ ದಿ ಸಬ್ಜೆಕ್ಟ್ ಇನ್ JEE Mains. ಸೊ ಆಬ್ವಿಯಸ್ಲಿ ಇರೋದೇ 3 ಸಬ್ಜೆಕ್ಟ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಸೊ ನೀವು ಎಂಟೈರ್ ವರ್ಲ್ಡರ್ ಯಾರನ್ನ ಕೇಳಿದ್ರು ಹೇಳೋದೇನು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಸೊ ಇರೋದು 3 ಸಬ್ಜೆಕ್ಟ್. ಸೊ ಹಾಗಾದ್ರೆ ಏನಾಯ್ತದು, ಯೂನಿಕ್ ಆನ್ಸರ್ ಆಯಿತು. ಇಫ್ ಇನ್ ಕೇಸ್ ಟಫೆಸ್ಟ್ ಸಬ್ಜೆಕ್ಟ್ ಯು ಫೌಂಡ್ ಅಂತ ಕೇಳಿದ್ರೆ ನಿಮಗೆ ಯೂನಿಕ್ ಆನ್ಸರ್ ಸಿಗುತ್ತಾ, ಇಲ್ಲ. ದಟ್ ಈಸ್ ನಥಿಂಗ್ ಬಟ್ ಕಲೆಕ್ಷನ್. ಆಲ್ರೆಡಿ ಗೊತ್ತಾಗಿರುತ್ತೆ. ಹಾಗಾದ್ರೆ ಸೆಟ್ಸ್ ಅಂದ್ರೆ ಏನು, ಎ ಸೆಟ್ ಈಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್. ವಾಟ್ ಈಸ್ ಸೆಟ್, ಎ ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್. ಸೊ ಆನ್ಸರ್ ಏನಿರಬೇಕು ನಿಮಗೆ, ಯುನೀಕ್ ಆಗಿರಬೇಕು. ಅದನ್ನು ನಾವು ಏನಂತ ಹೇಳ್ತೀವಿ, ಸೆಟ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಡೆಫಿನೇಷನ್. ಸೊ ಡೆಫಿನೇಷನ್, ಸೆಟ್ಸ್ a well defined collection of distinct object is called it as a sets. So what is well defined, whether the given element belongs to that set or not. Well defined is nothing but unique ಆಗಿರಬೇಕು. ಅದನ್ನು ನಾವೇನಂತ ಹೇಳ್ತೀವಿ, ಸೆಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸ್ಲೈಡ್. ಸೊ ದ ಆಬ್ಜೆಕ್ಟ್ ಇನ್ ಎ ಸೆಟ್ ಆರ್ ಕಾಲ್ಡ್ ಎಲಿಮೆಂಟ್ಸ್ ಆರ್ ಮೆಂಬರ್ ಆಫ್ ಎ ಸೆಟ್. ಗೊತ್ತಾಗ್ತಿದೆಯಾ? ಸೊ ಇಫ್ ಇನ್ ಕೇಸ್, ಸೊ ಸೆಟ್ ಈಸ್ ಆಲ್ವೇಸ್ ಡಿನೋಟೆಡ್ ಬೈ capital letters and elements of the set is denoted by small letters. So set A is equal to A E I O U. So set of all ovals. So set is always denoted by capital letter. Elements of the set is always denoted by small letters. Clear? Next one. So next, so generally sets are denoted by capital letters A, B, C, etc. and the elements are denoted by small letters A, B, C. ಈ ರೀತಿ ಡಿನೋಟ್ ಮಾಡ್ತೀವಿ. ಗೊತ್ತಾಯ್ತಲ್ವಾ ವಾಟ್ ಈಸ್ ಸೆಟ್? ಎ ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್. ವಾಟ್ ಈಸ್ ವೆಲ್ ಡಿಫೈನ್ಡ್? ವೆದರ್ ದಿ ಗಿವನ್ ಎಲಿಮೆಂಟ್ ಬಿಲಾಂಗ್ಸ್ ಟು ದಟ್ ಸೆಟ್ ಆರ್ ನಾಟ್ ಇಸ್ ನಥಿಂಗ್ ಬಟ್ ವೆಲ್ ಡಿಫೈನ್ಡ್. ಓಕೆ, ಎಕ್ಸಾಂಪಲ್. ಸೊ ಎಕ್ಸಾಂಪಲ್, ನೆಕ್ಸ್ಟ್ ಸ್ಲೈಡ್. ಸೊ ಎಕ್ಸಾಂಪಲ್ ಫಾರ್ ಸೆಟ್. ಸೊ ಇನ್ ದಟ್ ಫಸ್ಟ್ ಒನ್, ದಿ ಕಲೆಕ್ಷನ್ ಆಫ್ ಫಸ್ಟ್ 5 prime numbers is a set with elements 2, 3, 5, 7. So first 2 prime numbers. So prime numbers ಗೊತ್ತಿದೆ ಅಲ್ವಾ? ಸೊ ಹಾಗಾದ್ರೆ ಫಸ್ಟ್ ಪ್ರೈಮ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಪ್ರೈಮ್ ನಂಬರ್ಸ್ 2 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕಲೆಕ್ಷನ್ ಆಫ್ ಫಸ್ಟ್ 5 ಪ್ರೈಮ್ ನಂಬರ್ಸ್. ಸೊ ಸೆಟ್ ಎ ಇಸ್ ಈಕ್ವಲ್ ಟು, ಸೊ ಹಾಗಾದ್ರೆ ಹೇಗೆ ಬರೀತೀವಿ? ಸೊ 2, 3, 5, 7, 11. ಸೊ ಇಲ್ಲೇನಿದೆ? ಫಸ್ಟ್ 5 ಪ್ರೈಮ್ ನಂಬರ್ಸ್. ಸೊ ನಾವು ಜಸ್ಟ್ ಏನು ತಗೋಬೇಕು? ಫಸ್ಟ್ 5 ನಂಬರ್ಸ್ ಮಾತ್ರ ತಗೋಬೇಕು. 1, 2, 3, 4, 5. ಇಸ್ ದ ಎಕ್ಸಾಂಪಲ್ ಫಾರ್ ಸೆಟ್. ಯಾಕಂದರೆ 5 ಪ್ರೈಮ್ ನಂಬರ್ಸ್ ಅಂದರೆ ಯಾರು ಕೇಳಿದ್ರು ಫಸ್ಟ್ ಏನು ಹೇಳ್ತಾರೆ? ಫಸ್ಟು 5 ಪ್ರೈಮ್ ನಂಬರ್ಸ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ? ಸೊ ದಿಸ್ ಇಸ್ ಎ ಓಕೆ. ಸೆಕೆಂಡ್ ಎಕ್ಸಾಂಪಲ್, ಸೆಕೆಂಡ್ ಒನ್, ದಿ ಕಲೆಕ್ಷನ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ ಈಸ್ ಎ ಸೆಟ್ ಕಂಟೈನಿಂಗ್ ದಿ ಎಲಿಮೆಂಟ್ಸ್ A, E, I, O, U. ಸೊ A, E, I, O is nothing but ಇಂಗ್ಲಿಷ್ ಓವೆಲ್ಸ್. ಸೊ ಇಂಗ್ಲೀಷ್ ಓವೆಲ್ಸ್ ಚೇಂಜ್ ಆಗುತ್ತಾ? ಇಲ್ಲ. ಸೊ ವಿಚ್ ಈಸ್ ಯೂನಿಕ್. ಸೊ ಹಾಗಾದ್ರೆ ಏನಾಗುತ್ತೆ? ಸೆಟ್ ಆಗುತ್ತೆ. ಸೊ ಸೆಟ್ ಬಿ ಈಸ್ ಈಕ್ವಲ್ ಟು A, E, I, O, U is a set. Okay. Next example. Next example. The collection of good players in Indian cricket team is not a set. So ಇದು ಸೆಟ್ ಯಾಕೆ ಆಗೋದಿಲ್ಲ ಹಾಗಾದ್ರೆ? So the collection of good players in Indian cricket team is not a set. ಸೊ ಗುಡ್ ಪ್ಲೇಯರ್ಸ್ ಅಂತ ನಾವು ಹೇಗೆ ಡಿಫೈನ್ ಮಾಡೋಕ್ಕಾಗುತ್ತೆ? ಇಫ್ ಇನ್ ಕೇಸ್ ನಾನು ಒಬ್ರಿಗೆ ಕೇಳಿದರೆ ಏನು ಹೇಳ್ತಾರೆ? ಸಚಿನ್ ತೆಂಡೂಲ್ಕರ್ ಈಸ್ ಎ ಗುಡ್ ಪ್ಲೇಯರ್ ಇನ್ ಇಂಡಿಯನ್ ಕ್ರಿಕೆಟ್ ಟೀಮ್. ಇಫ್ ಐ ಆಸ್ಕ್ ಅನದರ್ ಪರ್ಸನ್, ದೇ ಮೇ ಸೇ ದಟ್ ಧೋನಿ ಈಸ್ ಎ ಗುಡ್ ಕ್ರಿಕೆಟ್ ಪ್ಲೇಯರ್ ಇನ್ ಇಂಡಿಯನ್ ಕ್ರಿಕೆಟ್ ಟೀಮ್. ಸೊ ಇಟ್ ಮೇ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಏನಾಗ್ತಿದೆ? ಚೇಂಜ್ ಆಗ್ತಾ ಇದೆ. ನನಗೆ ಯೂನಿಕ್ ಆನ್ಸರ್ ಸಿಗ್ತಾ ಇಲ್ಲ. ಸೊ ಹಾಗಾದ್ರೆ ಇದು ಸೆಟ್ ಆದ. ಸೊ ಇಟ್ ಈಸ್ ನಾಟ್ ಎ ಎಕ್ಸಾಂಪಲ್ ಫಾರ್ ಸೆಟ್. ಕ್ಲಿಯರ್? Okay, next. So note. So in that first one, so if A is an element of a set A, we say that A belongs to A and we write A belongs to A. So nodi, if in case
set A is equal to English vowels ತೊಳ್ತೀನಿ. So A, E, I, O, U. So if A is an element of set A, we say that A belongs to A. ಇದನ್ನು ಹೇಗೆ ಡಿನೋಟ್ ಮಾಡ್ತೀವಿ? A belongs to A. ಗೊತ್ತಾಗ್ತಿದೆಯಾ? ಸೊ ಅದೇ ರೀತಿ if E is an element of set A, then it can be written as E belongs to, ಈ ಸಿಂಬಲ್ಗೆ ನಾವು ಏನಂತ ಹೇಳ್ತೀವಿ? belongs to what? set A. So in a same way I belongs to set A, O belongs to set A, so U belongs to set A. Okay, second note, if B is not an element of set A, we write B does not belongs to A and say that B does not belongs to A. So ನೋಡಿ ಇಲ್ಲಿ set A ಅಲ್ಲಿ ಏನಿದೆ? A, E, I, O, U ಇದೆ. if in case ನಾನು O ಅಂತ ತಗೊಂಡ್ರೆ ಆರ್, if in case ನಾನು ಸಿ ಅಂತ ತಗೊಂಡ್ರೆ ಸಿ ಬಿಲಾಂಗ್ಸ್ ಟು ಎ ಅಂತ ಬರೆಯೋಕ್ಕಾಗುತ್ತಾ? ಬರೆಯೋಕ್ಕಾಗೋದಿಲ್ಲ, ಬಿಕಾಸ್ ಸೆಟ್ ಎ ಅಲ್ಲಿ ಸಿ ಇದೆಯಾ? ಸಿ ಇಲ್ಲ. ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ಇಟ್ ಆಸ್ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ, ಬಿಕಾಸ್ ಸಿ ಅನ್ನೋದು ಸೆಟ್ ಎ ಅಲ್ಲಿ ಇಲ್ಲ. ಸೊ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ. ಗೊತ್ತಾಗ್ತಿದೆಯಲ್ಲ? ಬಿಲಾಂಗ್ಸ್ ಟು ಎ ಅಂದರೆ ಸೆಟ್ ಎ ಅಲ್ಲಿ ಇರಬೇಕು. ಡಸ್ ನಾಟ್ ಬಿಲಾಂಗ್ಸ್ ಟು ಎ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಡಸ್ ನಾಟ್ ಬಿಲಾಂಗ್ಸ್ ಟು ಅನ್ನೋ ಸಿಂಬಲ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಸೆಟ್ ಎ ಅಲ್ಲಿ ಎಲಿಮೆಂಟ್ಸ್ ಇಲ್ಲದೆ ಇದ್ದಾಗ ನಾವು ಅದನ್ನು ಏನಂತ ಹೇಳ್ತೀವಿ? ಡಸ್ ನಾಟ್ ಬಿಲಾಂಗ್ಸ್ ಟು. ಇಫ್ ಇನ್ ಕೇಸ್ ಸೆಟ್ ಎ ಇಲ್ಲ ಅಂದರೆ. ಗೊತ್ತಾಗ್ತಿದೆ ಅಲ್ವಾ? ಓಕೆ, ನೆಕ್ಸ್ಟ್. ಸೊ ಸ್ಟ್ಯಾಂಡರ್ಡ್ ಲೆಟರ್ಸ್ ಟು ಇಂಡಿಕೇಟ್ ದಿ ಸೆಟ್ ಆಫ್ ವೇರಿಯಸ್ ಟೈಪ್ ಆಫ್ ನಂಬರ್ಸ್. ಸೊ ಯು ಆಲ್ರೆಡಿ ನೋ ದಟ್ ನಂಬರ್ ಸಿಸ್ಟಮ್. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ನಂಬರ್ ಸಿಸ್ಟಮ್ ಬಗ್ಗೆ. ಸೊ ಹಾಗಾದರೆ ಸೆಟ್ಸ್ನ ಹೇಗೆ ಡಿನೋಟ್ ಮಾಡ್ತೀವಿ ನಂಬರ್ ಸಿಸ್ಟಮಲ್ಲಿ? ಇನ್ ದಟ್ ಫಸ್ಟ್ ಒನ್, ಸೊ ಕ್ಯಾಪಿಟಲ್ ಎನ್ ಅನ್ನೋದು ಸೆಟ್. ಅದನ್ನ ಏನಂತ ತೊಳ್ತೀವಿ? ದ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಸೊ ನ್ಯಾಚುರಲ್ ನಂಬರ್ ಸ್ಟಾರ್ಟ್ಸ್ ಫ್ರಮ್ 1, 2, 3 so on, right? Second one, Z, the set of all what? Z is nothing but integers. So integer set na ನಾವು ಕ್ಯಾಪಿಟಲ್ Z ಇಂದ ನಾವು ಡಿನೋಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್, set Q is nothing but the set of all rational numbers. ಓಕೆ, ನೆಕ್ಸ್ಟ್ ಒನ್, rational numbers. ಸೊ rational numbers ಗೊತ್ತಿದೆ ಅಲ್ವಾ? rational numbers ಯಾವ ಫಾರ್ಮಲ್ಲಿ ಇರುತ್ತೆ? P by Q form, where Q is not equal to 0. So next, set R is nothing but set of all real numbers. Okay, next one, Z plus. So Z is nothing but integer. Z plus is nothing but positive, all positive integers. Okay, next, Q plus. Q is nothing but the set of all rational number, P by Q form. Q plus the set of all positive rational number. Positive rational number na ಏನು ತೊಳ್ತೀವಿ? Q plus ಅಂತ ತೊಳ್ತೀವಿ. ಓಕೆ, ನೆಕ್ಸ್ಟ್ ಒನ್, R plus. R is nothing but set of all real numbers. R plus is nothing but set of all positive real numbers. ಸೊ ಇದು ನಂಬರ್ ಸೆಟ್ನ ನಾವು, ನಂಬರ್ ಸಿಸ್ಟಮ್ನ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಸೆಟ್ಟಲ್ಲಿ. ಗೊತ್ತಾಗ್ತಿರಲ್ವಾ? ನ್ಯಾಚುರಲ್ ನಂಬರ್ ಏನು? Z is nothing but integer, rational numbers, real numbers, positive integers, positive rational numbers. R plus is nothing but positive real numbers. ಸೊ ನಂಬರ್ ಸಿಸ್ಟಮ್ ನಾವು ಸೆಟ್ಸ್ ಅಲ್ಲಿ ಈ ರೀತಿಯಾಗಿ ಡಿನೋಟೆಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್. ಸೊ ಆಲ್ರೆಡಿ ನಿಮಗೆ ಡೆಫಿನೇಷನ್ ಗೊತ್ತಾಯಿತು, ಸೆಟ್ಸ್ ಅಂದರೆ ಗೊತ್ತಾಯಿತು. ಸೊ ವಾಟ್ ಈಸ್ ಸೆಟ್? ಎ ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್. ವಾಟ್ ಈಸ್ ವೆಲ್ ಡಿಫೈನ್ಡ್? ಇಟ್ಸ್ ಎ ಯೂನಿಕ್. Whether the given element belongs to that set or not is nothing but well defined. So ಹಾಗಾದರೆ how do we represent a set? ಸೊ ಸೆಟ್ಸ್ನ ನಾವು ಯಾವ ಮೆಥಡಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಗೊತ್ತಾಗ್ತಿದೆ ಅಲ್ವಾ? ಸೊ ಇನ್ ದಟ್ ಫಸ್ಟ್ ಒನ್, there are two method of representing a set. ಸೊ ಟೂ ಮೆಥಡಲ್ಲಿ ನಾವು ಸೆಟ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇನ್ ದಟ್ ಫಸ್ಟ್ ಒನ್, ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್. ಸೊ ಇದನ್ನು ನಾವು ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಅಂತ ಹೇಳ್ತೀವಿ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್, ಸೆಟ್ ಬಿಲ್ಡರ್ ಫಾರ್ಮ್ ಆರ್ ರೂಲ್ ಫಾರ್ಮ್. ದೇರ್ ಆರ್ ಟೂ ವೇ ಆಫ್ ರೆಪ್ರೆಸೆಂಟಿಂಗ್ ಎ ಸೆಟ್. ಇನ್ ದಟ್ ಫಸ್ಟ್ ಒನ್, roster or tabular form. Second one, set builder form or rule form. Okay, first I will discuss
roster or tabular form. Next line. So in that first one, roster or tabular form. So roster ಅಥವಾ tabular form ಅಂದರೆ ಏನು ಹಾಗಾದರೆ? So ಏನಿರ್ಬೋದು? So all the elements of the given sets are listed out and elements are separated by the commas and represent within a braces. ಅದನ್ನು ನಾವು ಏನಂತ ಹೇಳ್ತೀವಿ? roster or tabular form. So definition. So what is roster form? In roster form, all the elements of the sets are listed. The elements are being separated by the commas and enclosed within a braces. So ನಾನು example ತೊಳ್ತೀನಿ ನೋಡಿ. Example set A or example the set of all natural number less than 7. So first example ಏನು ತೊಳ್ತಾ ಇದ್ದೀನಿ? The set of all natural number less than 7. ಸೊ ಲೆಸ್ ದ್ಯಾನ್ 7 ನ್ಯಾಚುರಲ್ ನಂಬರ್ಸ್ನ ನಾವು ಐಡೆಂಟಿಫೈ ಮಾಡ್ಬೋದು. ಅಫ್ಕೋರ್ಸ್ ಅಲ್ವಾ, ಗೊತ್ತಿದೆ ಅಲ್ವಾ? 1 2 3 4 5 6 7 ತೊಗೊಳಕ್ಕಾಗುತ್ತಾ? ಇಲ್ಲ, ಬಿಕಾಸ್ ಇಲ್ಲಿ ಏನು ಹೇಳಿದ್ದಾರೆ? ಲೆಸ್ ದ್ಯಾನ್ 7. ಸೊ ಹಾಗಾದರೆ ಇದನ್ನು ನಾವು ರೋಸ್ಟರ್ ಫಾರ್ಮಲ್ಲಿ ಯಾವ ರೀತಿ ಬರಿಬೋದು? ಸೊ ಏನಿದೆ? ಇನ್ ರೋಸ್ಟರ್ ಫಾರ್ಮ್ ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ಸೆಟ್ಸ್ ಆರ್ ಲೀಸ್ಟೆಡ್. ಫಸ್ಟ್ ಏನು ಮಾಡಬೇಕು? ನಾವು ಲೀಸ್ಟ್ ಮಾಡಬೇಕು. ಸೊ ಹಾಗಾದರೆ ನಾನು ಸೆಟ್ನ ಎ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಲೀಸ್ಟ್ ಮಾಡೋಣ ಯಾವುದು ಅಂತ. ಸೊ ಏನಿದೆ? ದಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 7. ಸೊ ಲೆಸ್ ದ್ಯಾನ್ 7. ಸೊ 1 2 3 4 5 6. ಸೊ ಬೈ ಯೂಸಿಂಗ್ ಡೆಫಿನೇಷನ್ ಅಲ್ವಾ, ಸೆಟ್ಸ್ ಆರ್ ಲೀಸ್ಟೆಡ್. ದಿ ಎಲಿಮೆಂಟ್ಸ್ ಆರ್ ಬೀಯಿಂಗ್ ಸೆಪರೇಟೆಡ್ ಬೈ ದಿ ಕಾಮರ್ಸ್. ನಾನು ಕಾಮದಿಂದ ಏನು ಮಾಡ್ತಿದ್ದೀನಿ? ಸಪ್ರೇಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಎನ್ಕ್ಲೋಸ್ಡ್ ವಿತಿನ್ ಎ ಬ್ರೇಸಸ್. ಸೊ ಬ್ರೇಸಸ್ಸಿಂದ ನಾವು ಏನು ಮಾಡಬೇಕು? ಸೆಟ್ನ ಎನ್ಕ್ಲೋಸ್ ಮಾಡಬೇಕು. ಈ ರೀತಿ ಬರೆಯೋದನ್ನ ನಾವು ಏನಂತ ಹೇಳ್ತೀವಿ? ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್. ಕ್ಲಿಯರ್? ಇನ್ ರೋಸ್ಟರ್ ಫಾರ್ಮ್ ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ಸೆಟ್ಸ್ ಆರ್ ಲಿಸ್ಟೆಡ್ ಔಟ್ ಆ್ಯಂಡ್ ಎಲಿಮೆಂಟ್ಸ್ ಆರ್ ಸಪ್ರೇಟೆಡ್ ಬೈ ದಿ ಕಾಮರ್ಸ್ ಆ್ಯಂಡ್ ರೆಪ್ರೆಸೆಂಟ್ ವಿತಿನ್ ಎ ಬ್ರೇಸಸ್ ಒಳಗಡೆ ಬರೀಬೇಕು. ಈ ಫಾರ್ಮ್ನ ನಾವು ಏನಂತ ಹೇಳ್ತೀವಿ? ರೋಸ್ಟರ್ ಫಾರ್ಮ್ ಆರ್ ಟ್ಯಾಬ್ಯುಲರ್ ಫಾರ್ಮ್. ಕ್ಲಿಯರ್ ಗೊತ್ತಾಗ್ತಿದೆ ಅಲ್ವಾ? ಸೊ ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಅಂದರೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಸೆಕೆಂಡ್ ಒನ್ ಸೆಟ್ ಬಿಲ್ಡರ್ ಫಾರ್ಮ್. ಓಕೆ, ಬಿಫೋರ್ ದಟ್ ನೋಟ್, ಸೊ ಇನ್ ರೋಸ್ಟರ್ ಫಾರ್ಮ್ ದಿ ಆರ್ಡರ್ ಇನ್ ವಿಚ್ ದಿ ಎಲಿಮೆಂಟ್ಸ್ ಲೀಸ್ಟೆಡ್ ಈಸ್ ನಾಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ನಂಬರ್ಸ್ನ ಅರೇಂಜ್ ಮಾಡ್ತೀವಲ್ಲ, ಸೊ ಇಲ್ಲಿ ನೀವು ಎಕ್ಸ್ಚೇಂಜ್ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ನಾನು ಸೆಟ್ ಎ ಈಸ್ ಈಕ್ವಲ್ ಟು, ಸೊ ಇಲ್ಲಿ ಏನಿದೆ? ಆರ್ಡರಲ್ಲಿದೆ 1 2 3 4 5 6 ಇದೆ. ಸೊ ಇದನ್ನು ನಾನು 2 1 4 5 3 6 ಸೊ ಈ ರೀತಿನಾದರೂ ಬರಿಬೋದು. ಸೊ ಇಫ್ ಇನ್ ಕೇಸ್ ಆರ್ಡರ್ ಇಂಟರ್ಚೇಂಜ್ ಆದರೂ ಕೂಡ ಸೊ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೆಕೆಂಡ್ ಒನ್ ಸೊ ಇನ್ ರೋಸ್ಟರ್ ಫಾರ್ಮ್ ಆ್ಯನ್ ಎಲಿಮೆಂಟ್ ಈಸ್ ನಾಟ್ ರಿಪೀಟೆಡ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ ರೋಸ್ಟರ್ ಫಾರ್ಮಲ್ಲಿ ಎಲಿಮೆಂಟ್ಸ್ ರಿಪೀಟ್ ಆಗೋಂಗಿಲ್ಲ. ಸೊ ನೋಡಿ ಇಲ್ಲೇನಿದೆ? ದಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 7 ಇದೆ. ಸೊ ನಾನೀಗ ಸೆಟ್ ಎ ಈಸ್ ಈಕ್ವಲ್ ಟು ಲೆಸ್ ದ್ಯಾನ್ 7. ಸೊ 1 1 2 3 4 5 6 ಅಂತ ಬರೆಯೋಕ್ಕಾಗುತ್ತಾ? ಇಲ್ಲ, ಬಿಕಾಸ್ ಇಲ್ಲೇನಿದೆ? 1 1 ಏನಾಗಿದೆ? ರಿಪೀಟ್ ಆಗಿದೆ. ಸೊ ಇನ್ ರೋಸ್ಟರ್ ಫಾರ್ಮ್ ಸೊ ನಂಬರ್ಸ್ ಏನಾಗಬಾರ್ದು? ರಿಪೀಟ್ ಆಗಬಾರ್ದು. ಸೊ ಇದನ್ನು ನೆನ್ಪಿಟ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಫಾರ್ಮ್, ಸೆಕೆಂಡ್ ಒನ್ ಸೆಟ್ ಬಿಲ್ಡರ್ ಫಾರ್ಮ್ ಆನ್ ರೂಲ್ ಫಾರ್ಮ್. ಸೊ ಹಾಗಾದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ ಏನು? ಸೊ ನೋಡಿ ಡೆಫಿನೇಷನ್. ಇನ್ ಸೆಟ್ ಬಿಲ್ಡರ್ ಫಾರ್ಮ್ ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ಸೆಟ್ ಹ್ಯಾವಿಂಗ್ ಎ ಸಿಂಗಲ್ ಕಾಮನ್ ಪ್ರಾಪರ್ಟಿ ಆ್ಯಂಡ್ set is denoted by the symbol x followed by the colon and enclosed within a braces. So nodi, in set builder form all the elements of a set have a single common property and the elements of the set is denoted by symbol x followed by colon and represent within a or enclosed within a braces. ಇದನ್ನ ನಾವೇನಂತ ಹೇಳ್ತೀವಿ? ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಸೊ ನೋಡಿ ಎಕ್ಸಾಂಪಲ್, ಸೊ ಈಗ ಸೆಟ್ ಎ ಈಸ್ ಈಕ್ವಲ್ ಟು ಸೊ 3 6 9 3 6
12 ಇದೆ ಅಂತ ಅಂದ್ಕೊಳ್ಳಿ. ಸೊ ಇದು ಯಾವ ಫಾರ್ಮಲ್ಲಿ ಇದೆ? ಆಲ್ರೆಡಿ ಇದು ರೋಸ್ಟರ್ ಫಾರ್ಮಲ್ಲಿ ಇದೆ. ಸೊ ಇದನ್ನು ಆಗ ಸೆಟ್ ಬಿಲ್ಡರ್ ಫಾರ್ಮ್ಗೆ ಹೇಗೆ ಕನ್ವರ್ಟ್ ಮಾಡೋದು? ಸೊ ನೋಡಿ, ಸೊ set A is equal to X. All the elements of the set have a single common property and the elements of the set is denoted by symbol X, denoted by the symbol X followed by colon and enclosed within a braces. So ಇಲ್ಲಿ ಏನಿದೆ? 3, 6, 9, 12. ಸೊ ಮಲ್ಟಿಪಲ್ ಆಫ್ ಇದನ್ನೇನಂತ ಬರೀಬೋದು? ಮಲ್ಟಿಪಲ್ ಆಫ್ 3 ಲೆಸ್ ದ್ಯಾನ್, ಸೊ ಮಲ್ಟಿಪಲ್ ಆಫ್ 3 ಲೆಸ್ ದ್ಯಾನ್ ಏನು ಬರಿಬೋದು? 13. ಸೊ ನೋಡಿ, ಎಕ್ಸ್ ಫಾಲೋಡ್ ಬೈ ಕೋಲನ್. ಸೊ ಮಲ್ಟಿಪಲ್ ಆಫ್ 3 ಲೆಸ್ ದ್ಯಾನ್ 13. ಸೊ ಮಲ್ಟಿಪಲ್ ಆಫ್ 3 ಲೆಸ್ ದ್ಯಾನ್ 13 ಅಂದರೆ ಏನು ಬರುತ್ತೆ? ಸೊ 3, 6, 9, 12. ಸೊ ಇನ್ನೊಂದು ರೀತಿಯೂ ಬರಿಬೋದು ಇದನ್ನು. ಸೆಟ್ A is equal to X followed by colon. X is equal to, or X is a multiple of 3 less than 13 ಅಂತನಾರು ಬರಿಬೋದು. or X followed by colon. X is equal to 3 into n. so n ನಾನು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು 1, ಲೆಸ್ ದೆನ್ ಆರ್ ಈಕ್ವಲ್ ಟು 4 ಈ ರೀತಿ ಬರಿಬೋದಾ? ಸೊ n 1 ಲೆಸ್ ದೆನ್ ಆರ್ ಈಕ್ವಲ್ ಟು n, ಲೆಸ್ ದೆನ್ ಆರ್ ಈಕ್ವಲ್ ಟು 4. ದಟ್ ಮೀನ್ಸ್ n ವ್ಯಾಲ್ಯೂ ಏನಾಗುತ್ತೆ? ಲೆಸ್ ದೆನ್ ಆರ್ ಈಕ್ವಲ್ ಟು 1, ಲೆಸ್ ದೆನ್ ಆರ್ ಈಕ್ವಲ್ ಟು 4. ಅಂದರೆ ಬಿಟ್ವೀನ್ ವ್ಯಾಲ್ಯೂಸ್ n is equal to 1, 2, 3, 4. ಸೊ n ಲೈಸ್ ಬಿಟ್ವೀನ್ 1 to 4. ಸೊ ಹಾಗಾದರೆ 1 ಇನ್ಕ್ಲೂಡ್ ಆಗಿದೆಯೋ ಎಕ್ಸ್ಕ್ಲೂಡ್ ಆಗಿದೆಯೋ? ಇನ್ಕ್ಲೂಡ್ ಆಗಿದೆ. ಬಿಕಾಸ್ ಏನಿದೆ? ಲೆಸ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು 4. ಸೊ ನೋಡಿ, n ಗೆ 1 ಕೊಡಿ. ಇಫ್ n is equal to 1, ಸೆಟ್ ಏನಾಗುತ್ತೆ? ಸೊ 3 into 1 3. ಇಫ್ n is equal to 2 ಕೊಟ್ಟರೆ ಏನಾಗುತ್ತೆ? 3 2s 6. n is equal to 3 9. n is equal to 4 12. again ಸೇಮ್ ಸೆಟ್ ಸಿಗುತ್ತೆ. ಹಾಗಾದರೆ ಸೆಟ್ ಏನಂತ ಬರೀಬೋದು? x ಫಾಲೋಡ್ ಬೈ ಕೋಲನ್. x is equal to 3n. ಸೊ n ಲೈಸ್ ಬಿಟ್ವೀನ್ 1 to 4. ಸೊ n ವ್ಯಾಲ್ಯೂ ಏನಂತೆ? 1 2 3 4 ಈ ರೀತಿ ನಾವು ಬರೀಬೋದು. ಆರ್ a is equal to x followed by colon. x is a multiple of 3 less than 13. ಸೊ ಲೆಸ್ ದ್ಯಾನ್ 13 ಅಂದರೆ ಏನಾಗುತ್ತೆ? 3, 6, 9, 12. ಗೊತ್ತಾಗ್ತಿದೆ ಅಲ್ವಾ? ಸೊ ಇನ್ ಸೆಟ್ ಬಿಲ್ಡರ್ ಫಾರ್ಮ್ ದಿ ಎಲಿಮೆಂಟ್ಸ್ ಆರ್ listed out and the elements are denoted by the symbol x which is followed by the colon and enclosed within a braces. ಸೊ ಈ ಫಾರ್ಮ್ನ ನಾವು ಏನಂತ ಹೇಳ್ತೀವಿ? ಸೆಟ್ ಬಿಲ್ಡರ್ ಫಾರ್ಮ್ ಆರ್ ರೂಲ್ಡ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ನಿಮಗೆ ಫಸ್ಟ್ PU ಎಕ್ಸಾಮ್ಗೆ ಕನ್ವರ್ಷನ್ ಇರುತ್ತೆ. ಸೊ ರೋಸ್ಟರ್ ಫಾರ್ಮಿಂದ ಸೆಟ್ ಬಿಲ್ಡರ್ ಫಾರ್ಮ್ಗೆ ಕನ್ವರ್ಷನ್, ನೆಕ್ಸ್ಟ್ ಸೆಟ್ ಬಿಲ್ಡರ್ ಫಾರ್ಮಿಂದ ರೋಸ್ಟರ್ ಫಾರ್ಮ್ಗೆ ಕನ್ವರ್ಷನ್ಸ್ ಇರುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಸೆಟ್ ಬಿಲ್ಡರ್ ಫಾರ್ಮ್ ಆರ್ rule form. So there are two way of representing a set. First one what? So roster form or first one. So in that first one roster form or tabular form. Second one set builder form or rule form. ಗೊತ್ತಾಗ್ತಿದೆಯಲ್ವಾ? So first one roster or tabular form, second one set builder form or rule form. Okay, next slide. So next one, which of the so which of the following are set? Justify your answer. So already ಗೊತ್ತಾಗಿದೆ set definition. A set is a collection of well defined objects. So unique ಆಗಿರಬೇಕು ಅಲ್ವಾ ಆನ್ಸರ್? ಅದನ್ನು ನಾವೇನಂತ ಹೇಳ್ತೀವಿ? ಸೆಟ್ ಅಂತ ಹೇಳ್ತೀವಿ. In that first one, the collection of all the months of the year beginning with the letter J. ಸೊ ಹಾಗಾದರೆ ನಾವು ಲೆಟರ್ ಜೆ ಇಂದ ಬಿಗಿನಿಂಗ್ ಆಗೋ ಮಂತ್ನ ನಾವು ಬರಿಬೋದಾ? ಅಫ್ಕೋರ್ಸ್ ಬರಿಬೋದಲ್ವಾ? ಸೊ ಹಾಗಾದ್ರೆ ಅದೇನಾಗುತ್ತೆ? ಸೆಟ್ ಆಗುತ್ತಾ? ಸೊ ಫಾರ್ ಎಕ್ಸಾಂಪಲ್ ಸೆಟ್ ಎ ಅಂತ ತೊಳ್ತೀನಿ. ಸೊ ಏನು ತೊಳ್ತೀನಿ? ಜನವರಿ. ಸೊ ಜಾನ್. ಸೊ ನೆಕ್ಸ್ಟ್ ಜೆ ಇಂದ ಸ್ಟಾರ್ಟ್ ಆಗೋದು ಯಾವುದಿದೆ? ಜೂನ್. ಸೊ ನೆಕ್ಸ್ಟ್ ಜುಲೈ. ಮತ್ತೆ ಯಾವುದಿದೆ ಜೆ ಇಂದ ಸ್ಟಾರ್ಟ್ ಆಗೋದು? ಯಾವುದೂ ಇಲ್ಲ ಅಲ್ವಾ? ಸೊ ಹಾಗಾದರೆ ಇದೇನು ಮಾಡ್ಬೋದು? ಯುನಿಕ್. ಸೊ ಈ ಕ್ವೆಶನ್ ನೀವು ಯಾರಿಗೆ ಕೇಳಿದ್ರು ಅವ್ರು ಹೇಳೋ ಆನ್ಸರ್ ಏನು? ಜನವರಿ, ಜೂನ್, ಜುಲೈ. ಸೊ ಹಾಗಾದರೆ ಸೆಟ್ ಆಗುತ್ತಾ? ಅಫ್ಕೋರ್ಸ್ ದಿಸ್ ಈಸ್ ಸೆಟ್. ಓಕೆ. ಸೆಕೆಂಡ್ ಒನ್, ದಿ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ.
ಸೊ ಎಗೈನ್ ಇಲ್ಲಿ ಮತ್ತೆ ಕನ್ಫ್ಯೂಷನ್ಸ್ ಬರುತ್ತೆ, ಇದು ಸೆಟ್ ಆಗುತ್ತೋ ಇಲ್ವೋ. ಸೊ ನಾನು ನಿಮಗೆ ಒಬ್ಬರಿಗೆ ಒಂದು ಕ್ವಶನ್ ಕೇಳಿದರೆ ಅವರು ಮೇ ಬಿ ಬೇರೆ ಆನ್ಸರ್ ಹೇಳ್ಬೋದು, ಇನ್ನೊಬ್ರಿಗೆ ಕೇಳಿದರೆ ಇನ್ನೊಬ್ರು ಟ್ಯಾಲೆಂಟೆಡ್ ರೈಟರ್ಸ್ ಬಗ್ಗೆ ಹೇಳ್ಬೋದು. ಅಂದರೆ ಏನಾಗ್ತಿದೆ, ಇಟ್ ಮೇ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಇಟ್ ಈಸ್ ನಾಟ್ ಎ ಸೆಟ್ ಬಿಕಾಸ್ ಸೊ ಸೆಕೆಂಡ್ ಒನ್, it may vary from person to person, person to person. So it is not a set. ಸೊ ಇದನ್ನ ನಾವು ಸೆಟ್ ಅಂತ ಹೇಳೋದಿಲ್ಲ. ಓಕೆ, ನೆಕ್ಸ್ಟ್ ಒನ್. ಸೊ ಇದನ್ನು ನೀವೇ ಸೆಂಟೆನ್ಸ್ ಮಾಡಿ ನೀಟಾಗಿ ಬರ್ಕೊಳ್ಳಿ. ಓಕೆ, ದಿ next one, a team of 11 best cricket batsmen. So very nice question. So a team of 11 best cricket batsmen. If I ask one student, they may say that Dhoni is my best batsman. If I ask another student, they may say that Kohli is best batsman. ಅಂದ್ರೆ ಏನಾಗ್ತಿದೆ, ಯುನೀಕ್ ಆನ್ಸರ್ ಸಿಗ್ತಾ ಇಲ್ಲ. ಇಟ್ ಮೇ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಇಟ್ ಈಸ್ ನಾಟ್ ಎ ಸೆಟ್. So it is not a set. Fourth one, the collection of students in your school. Collection of students in your school. ಅಂದರೆ ನೀವು ಸ್ಕೂಲಲ್ಲಿ ನಿಮಗೆ ಸ್ಟೂಡೆಂಟ್ಸ್ನ ನೀವು ಐಡೆಂಟಿಫೈ ಮಾಡ್ಬೋದಲ್ವಾ. ಕಲೆಕ್ಷನ್ ಐಡೆಂಟಿಫೈ ಮಾಡ್ಬೋದು, ಆಬ್ವಿಯಸ್ಲಿ ಮಾಡ್ಬೋದು. ಸೊ ಹಾಗಾದ್ರೆ ಏನಾಗ್ತದೆ ಇದು, ದಿಸ್ ಇಸ್ ಅ ಸೆಟ್. ಓಕೆ, ನೆಕ್ಸ್ಟ್ ಒನ್, ದಿ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 100. ಆಬ್ವಿಯಸ್ಲಿ ಲೆಸ್ ದ್ಯಾನ್ 100 ನ್ಯಾಚುರಲ್ ನಂಬರ್ಸ್ ಏನಾಗುತ್ತೆ, 1 ಸ್ಟಾರ್ಟ್ ಆಗುತ್ತೆ. ಲೆಸ್ ದ್ಯಾನ್ 100 ಅಂದರೆ ಏನು ಬರುತ್ತೆ, ಇಫ್ ಇನ್ ಕೇಸ್ ಸೆಟ್. ಸೊ ಫಿಫ್ತ್ ಒನ್, ಇಫ್ ಇನ್ ಕೇಸ್ ಸೆಟ್ ಬಿ ಅಂತ ತೊಗೊಂಡ್ರೆ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 100. ಸೊ 1 ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ಟ್ 99ಗೆ ಎಂಡ್ ಆಗುತ್ತೆ. ಕೌಂಟ್ ಮಾಡ್ಬೋದಲ್ಲ. ಸೊ ಹಾಗಾದರೆ ಇದೇನಾಗುತ್ತೆ, ಸೆಟ್ ಆಗುತ್ತೆ. ಇಟ್ ಈಸ್ ವೆಲ್ ಡಿಫೈನ್ಡ್. ಓಕೆ, ನೆಕ್ಸ್ಟ್ ಒನ್. ಓಕೆ, ಬ್ಯಾಕ್ ಸ್ಲೈಡ್. Okay, fifth one, the collection of all natural number less than 100. So less than 100 natural number ಗೊತ್ತಿದೆ ಅಲ್ವಾ. ಸೊ ಇದು ಎಕ್ಸಾಂಪಲ್, ಜಸ್ಟ್ ಟು ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕ್ವೆಶನ್ಸ್ ಗೊತ್ತಾಗ್ತಿದೆ ಅಲ್ವಾ. ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಏನು ಸ್ಟಡಿ ಮಾಡಿದ್ವಿ, ವಾಟ್ ಈಸ್ ಸೆಟ್. ದೇರ್ ಆರ್ 2 ವೇ ಆಫ್ ರೆಪ್ರೆಸೆಂಟಿಂಗ್ ಎ ಸೆಟ್. ಒನ್, ರೋಸ್ಟರ್ ಫಾರ್ಮ್ ಆರ್ ಟ್ಯಾಬ್ಲರ್ ಫಾರ್ಮ್. ಸೆಕೆಂಡ್ ಒನ್, ಸೆಟ್ ಬಿಲ್ಡರ್ ಫಾರ್ಮ್. ಸೊ ಸೆಟ್ಸ್ ಅಂದರೆ ಗೊತ್ತಾಗಿದೆ, ಸೆಟ್ ಈಸ್ ಎ ಕಲೆಕ್ಷನ್ ಆಫ್ well-defined object. Well-defined is nothing but whether the given element belongs to that set or not is nothing but well-defined. Okay, so next to remaining problems ನಾನು next class ಅಲ್ಲಿ solve ಮಾಡ್ತೀನಿ. Okay, thank you.